ಸೌರಶಕ್ತಿ ಯೋಜನೆಯನ್ನು ಆದ್ಯತೆ ಮೇರೆಗೆ ಅನುಷ್ಠಾನಗೊಳಿಸಲು ಕಳೆದ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿಂದು ಸೋಲಾರ್ ಸಂಪರ್ಕ ಯೋಜನೆಯಲ್ಲಿ ಕೊರೆಸಲಾಗಿರುವ ಬೋರ್ವೆಲ್ಗಳಿಗೆ ಆನೆಗಳಿಂದ ಹಾನಿಯಾಗುತ್ತಿದ್ದು, ಇದನ್ನು ತಪ್ಪಿಸಲು ಕ್ರಮ ಕೈಗೊಳ್ಳಬೇಕೆಂದು ಕೋರಿದ ಸದಸ್ಯರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವರು, ಗ್ರಿಡ್ನಿಂದ 500 ಮೀಟರ್ ಒಳಗೆ ಇರುವ ಯೋಜನೆಯ ಬೋರ್ವೆಲ್ಗಳಿಗೆ ಸರ್ಕಾರ ಆರ್ಥಿಕ ನೆರವು ನೀಡುತ್ತದೆ. ಆದರೆ 500ಕ್ಕಿಂತಲೂ ಹೆಚ್ಚು ಮೀಟರ್ ದೂರದ ಬೋರ್ವೆಲ್ಗಳ ರಕ್ಷಣೆಗೆ ಫಲಾನುಭವಿಗಳೇ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದರು. ಸೌರ ಸಂಪರ್ಕ ಯೋಜನೆ ಪಡೆಯಲು ಈಗಾಗಲೇ 4,25,000 ಜನರು ನೋಂದಾಯಿಸಿಕೊಂಡಿದ್ದಾರೆ. ಇವರಿಗೆ ಆದ್ಯತೆ ಮೇರೆಗೆ ಬೋರ್ವೆಲ್ ಕೊರೆಸಲಾಗುವುದು. ಇದಕ್ಕಾಗಿ 8 ರಿಂದ 9 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಈಗಲೂ ಯೋಜನೆಗಾಗಿ ರೈತರು ಅರ್ಜಿ ಸಲ್ಲಿಸುತ್ತಿದ್ದಾರೆ. ಸೌರಶಕ್ತಿಯ ಪ್ರತಿ ಬೋರ್ವೆಲ್ ಪೂರ್ಣಗೊಳಿಸಲು ಕನಿಷ್ಠ 2.5 ಲಕ್ಷ ರೂಪಾಯಿ ವೆಚ್ಚವಾಗುತ್ತಿದೆ ಎಂದು ವಿವರಿಸಿದರು. ಅದು ಏನಂತ ಹೇಳ್ಬಿಟ್ರೆ, ಯಾರು 500 ಮೀಟರ್ಗಿಂತ ಹೊರಗಡೆ ಇರುವವರಿಗೆ ನಾವು ಕಾಂಟ್ರಾಕ್ಟರ್ಗಳನ್ನ ಫಿಕ್ಸ್ ಮಾಡಿದ್ವಿ. ಆ ಕಾಂಟ್ರಾಕ್ಟರ್ಗಳಿಗೆ ಅವರೇ ಬಂದುಬಿಟ್ಟು ಎಲ್ಲ ಮಾಡ್ತಾರೆ. ಯಾವುದು, ಇವರು ಬೋರ್ವೆಲ್ ಒಂದಿದೆ ಸಾಕು, ಮೋಟ್ರು ಅವರೇ ಹಾಕ್ತಾರೆ, ಆ ಮೀಟ್ರು ಅವರೇ ಹಾಕ್ತಾರೆ, ಮತ್ತೆ ಎಲ್ಲ ವೈರು ಇವರು ಎಲ್ಲ ಅವರೇ ಮಾಡ್ತಾರೆ. ಅದಕ್ಕೆ ನಾವೇನು ಮಾಡಿದ್ವಿ, ಮೊದಲು ಸೆಂಟ್ರಲ್ ಗೌರ್ಮೆಂಟ್ದು 30% ಇತ್ತು, ಸ್ಟೇಟ್ ಗೌರ್ಮೆಂಟ್ದು 30% ಇತ್ತು. ಈಗ ಸೆಂಟ್ರಲ್ ಗೌರ್ಮೆಂಟ್ದು 30 ಪ್ಲಸ್ ಸ್ಟೇಟ್ ಗೌರ್ಮೆಂಟ್ 50% ಅಂತ ಹೇಳ್ಬಿಟ್ಟು ಅದು ಸಮೇತ ಟೈಮ್ ಬಾರ ಆಗಿತ್ತು. ನಾವು ಹೋಗಿ ಡೆಲ್ಲಿಗೆ ಹೋಗಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಹೋಗಿದ್ದಪ್ಪ, ಅವರು ಎನರ್ಜಿ ಮಿನಿಸ್ಟ್ರು ಭಾರಿ ಒಳ್ಳೆಯವರಿದ್ದರು. ಆಗ ಈಗಲೂ ಒಳ್ಳೆಯವರು ಇರ್ಬೋದು, ನಾನು ಹೋಗಲಿಲ್ಲ ಅವ್ರ ಹತ್ರ. ಈಗ ಅವ್ರು ಈಗಾಗ ಸ್ಯಾಕ್ಷನ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ. ಆದ್ದರಿಂದ ರೈತರಿಗೆ ಆದಷ್ಟು ಇದು ಸ್ಟ್ಯಾಂಡ್ ಅಲೋನ್ ಪಂಪ್ ಸೆಟ್ ತಗೊಂಡ್ರೆ ಅದು ಅವರಿಗೆ ಅನುಕೂಲ ಆಗ್ತದೆ. ಬಾಕಿ ಇರುವವರಿಗೆ ಗ್ರಿಡ್ಡಿಂದ 500 ಮೀಟ್ರು ನಾವೇ ಅದನ್ನು ಹಾಕಿಕೊಡುವಂತ ಕೆಲಸ ಮಾಡ್ತೀವಿ ಎಂಬ ಮಾತನ್ನು ಈಗ. ಇದಕ್ಕೂ ಮುನ್ನ ಗರ್ಭಕಂಠ ಕ್ಯಾನ್ಸರ್ ತಪಾಸಣೆಯನ್ನು ರಾಜ್ಯಾದ್ಯಂತ ವಿಸ್ತರಿಸಬೇಕು ಎಂಬ ಸದಸ್ಯ ತಿಪ್ಪೇಸ್ವಾಮಿ ಅವರ ಪ್ರಶ್ನೆಗೆ ಉತ್ತರಿಸಿದ ವೈದ್ಯಕೀಯ ಸಚಿವ ದಿನೇಶ್ ಗುಂಡೂರಾವ್, ಗರ್ಭಕಾಂಡ ಕ್ಯಾನ್ಸರ್ ತಪ್ಪಿಸಲು ರಾಜ್ಯ ಸರ್ಕಾರ ಅಗತ್ಯ ತಪಾಸಣೆ ನಡೆಸುತ್ತಿದೆ. ಮುಂದಿನ ದಿನಗಳಲ್ಲಿ ಮನೆ ಮನೆಗೆ ತೆರಳಿ ತಪಾಸಣೆ ನಡೆಸಲು ಯೋಚಿಸಲಾಗಿದೆ. ತಪಾಸಣೆಗೆ ಒಳಪಟ್ಟ ಕೆಲವರು ಸರ್ಕಾರದ ಆರೋಗ್ಯ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ, ಇನ್ನು ಕೆಲವರು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗರ್ಭಕಂಠ ಕ್ಯಾನ್ಸರ್ ತಡೆಗಟ್ಟಬೇಕಾದರೆ HVP ಲಸಿಕೆ ಅಭಿಯಾನವನ್ನು ಕೇಂದ್ರ ಜಾರಿಗೊಳಿಸಬೇಕಿದೆ. ಈ ಸಂಬಂಧ ಕಳೆದ ವರ್ಷ ರಾಜ್ಯ ಸರ್ಕಾರ ಮನವಿ ಮಾಡಿದೆ. ಕೇಂದ್ರ ಸರ್ಕಾರ HVP ಲಸಿಕೆ ಅಭಿಯಾನವನ್ನು ಅನುಷ್ಠಾನಗೊಳಿಸಿದರೆ ರಾಜ್ಯ ಸರ್ಕಾರವು ಸಮರ್ಪಕವಾಗಿ ಇದನ್ನು ಜಾರಿಗೊಳಿಸಲಿದೆ ಎಂದು ತಿಳಿಸಿದರು. ಕಲಬುರಗಿಯಲ್ಲಿ ನಕಲಿ ವೈದ್ಯರ ಹಾವಳಿ ತಪ್ಪಿಸುವಂತೆ ಸದಸ್ಯರೊಬ್ಬರ ಪ್ರಶ್ನೆಗೆ ಉತ್ತರಿಸಿದ ವೈದ್ಯಕೀಯ ಸಚಿವರು, ನಕಲಿ ವೈದ್ಯರ ಹಾವಳಿ ಗಂಭೀರ ವಿಚಾರವಾಗಿದೆ. ಇದನ್ನು ತಡೆಗಟ್ಟುವುದು ಸರ್ಕಾರದ ಆದ್ಯ ಕರ್ತವ್ಯಗಳಲ್ಲಿ ಒಂದು. ಈಗಾಗಲೇ ನಕಲಿ ವೈದ್ಯರಿಂದ 25 ಲಕ್ಷಕ್ಕೂ ಹೆಚ್ಚು ದಂಡ ವಿಧಿಸಿ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಒಂದು ವೇಳೆ ಇಂತಹ ವೈದ್ಯರು ಚಿಕಿತ್ಸೆ ನೀಡುತ್ತಿರುವುದು ಕಂಡುಬಂದರೆ ಅಂತಹವರ ವಿರುದ್ಧ ತೀವ್ರತರವಾದ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಅವರ ಒಂದು ಲ್ಯಾಟಿಟ್ಯೂಡ್ ಮತ್ತು ಲಾಂಜಿಟ್ಯೂಡ್ ಅಂದ್ರೆ ಅವರ ಸ್ಥಳ, ಯಾವ ಸ್ಥಳದಿಂದ ಲಾಗಿನ್ ಆಗಿದ್ದಾರೆ ಅಂತ ಕೂಡ ನಮ್ಗೆ ಗೊತ್ತಾಗ್ತದೆ. ಸೊ ಈಗ ಎಲ್ಲ ಗ್ರಾಮೀಣ ಭಾಗದಲ್ಲಿ ಯಾವುದೇ ಒಂದು ಸಣ್ಣ ಊರು ಇರ್ಬೋದು, ಗ್ರಾಮ ಇರ್ಬೋದು, ನಗರ ಪ್ರದೇಶ ಎಲ್ಲಿಂದ ಲಾಗಿನ್ ಆಗಿದೆ ಕೂಡ ನಮ್ಗೆ ಗೊತ್ತಾಗ್ತಾ ಇದೆ. ಈಗ ಅದು ಈಗ ಪ್ರಾರಂಭ ಆಗಿದೆ. ಸ್ಟ್ರೀಮ್ಲೈನ್ ಮಾಡಿದೀವಿ, ಅದು ಪ್ರಾರಂಭ ಆಗಿದೆ. ಅದ್ರ ಮುಖಾಂತರ ಅಟೆಂಡೆನ್ಸ್ ನಾವೀಗ ತಗೊಳ್ತಾ ಇದೀವಿ. ಅನುದಾನ ಶಾಸಕರಿಗೆ ಸಂಬಳ ಕಡಿಮೆ ಇದ್ದು ಅನಾರೋಗ್ಯದ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ಪಡೆಯಲು ವ್ಯವಸ್ಥೆ ಕಲ್ಪಿಸಲು ಚರ್ಚೆ ನಡೆಸಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಸದಸ್ಯ ಭೋಜೇಗೌಡ ಅವರ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ಸದ್ಯ ಈ ರೀತಿಯ ವ್ಯವಸ್ಥೆ ಇಲ್ಲ, ಮುಂದೆ ಇದರ ಬಗ್ಗೆ ಚರ್ಚೆ ಮಾಡಿ ಆರ್ಥಿಕ ಹೊರೆ ಎಷ್ಟಾಗುತ್ತದೆ ಎಂದು ನೋಡಿ ಬಳಿಕ ನಾನು ಈ ಬಗ್ಗೆ ಕ್ರಮ ವಹಿಸುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇದಕ್ಕೂ ಮೊದಲು ಭೋಜೇಗೌಡ ಅವರು ಪ್ರಸ್ತಾಪಿಸಿ, ಅನುದಾನ ರಹಿತ ಉಪನ್ಯಾಸಕರಿಗೆ ಆರೋಗ್ಯ ಸಂಜೀವಿನಿ ಅಥವಾ ಆರೋಗ್ಯ ಕಾರ್ಡ್ ಕೊಡಬೇಕು. ಚುನಾವಣಾ ಪ್ರಣಾಳಿಕೆಯಲ್ಲೂ ಇದನ್ನು ಹೇಳಿದ್ದೀರಾ. ಕೋವಿಡ್ ಸಮಯ ಕೆಲಸಕ್ಕೆ ಅನುದಾನ ರಹಿತ ಶಿಕ್ಷಕರನ್ನು ಬಳಸಿದ್ದೀರಾ. ಹೀಗಾಗಿ ಈವರೆಗೂ ಈ ಯೋಜನೆ ವಿಸ್ತರಿಸಬೇಕು ಎಂದು ಒತ್ತಾಯಿಸಿದರು.